ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನು ಮಂಡ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನೀವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಾಪರ್ಟಿಯನ್ನು ಹೊಂದಿದ್ರೆ ಆ ಒಂದು ಪ್ರಾಪರ್ಟಿಗೆ ಕಂದಾಯವನ್ನು ಟ್ಯಾಕ್ಸ್ ಪೇಡ್ ಅಂತ ಏನು ಹೇಳ್ತೀವಿ, ಆ ಒಂದು ಕಂದಾಯವನ್ನು ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಆನ್ಲೈನ್ ಮುಖಾಂತರ ಅಂದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇದು ಪಂಚಾಯಿತಿಗೆ ಗೌರ್ಮೆಂಟ್ ವೆಬ್ಸೈಟ್ಗೆ ಹೋಗುವಂಥದ್ದು. ನೀವು ಕಟ್ಟುವಂಥ ಹಣ ಎಕ್ಸ್ಟ್ರಾ ಪೇಮೆಂಟ್ ಇರೋದಿಲ್ಲ. ನೀವು ಏನು ಕಟ್ಟಬೇಕು ಪ್ರೆಸೆಂಟ್ ಇಯರ್ದು ಆ ಒಂದು ಪೇಮೆಂಟ್ ಮಾತ್ರ ನೀವು ತಗೊಳುತ್ತೆ. ಎಕ್ಸ್ಟ್ರಾ ಚಾರ್ಜಸ್ ಆಗಲಿ ಏನೇ ಆಗಲಿ ತಗೊಳ್ಳೋದಿಲ್ಲ. ಅಷ್ಟು ಕಟ್ಟಿದ್ರೆ ಸಾಕು. ನೀವು ಆ ಒಂದು ಟ್ಯಾಕ್ಸನ್ನು ನೀವು ಯಾವುದೇ ಪಂಚಾಯತಿಗೆ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವು ಪೇಮೆಂಟನ್ನು ಆನ್ಲೈನ್ ಮುಖಾಂತರ ಮಾಡ್ಬೋದು. ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಿದ್ಮೇಲೆ ನೀವು ಅಲ್ಲೇ ರಿಸಿಪ್ಟು ಕೂಡ ನೀವು ಜನರೇಟ್ ಆಗುತ್ತೆ. ಆ ಒಂದು ರಿಸಿಪ್ಟನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಅದನ್ನು ಯಾವ ರೀತಿ ನೀವು ಆನ್ಲೈನಲ್ಲಿ ಪೇಮೆಂಟನ್ನು ಮಾಡಬೇಕು, ಯಾವ ವೆಬ್ಸೈಟಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಹೊಸಬ್ರು ನೋಡ್ತಾ ಇದ್ದೀರೋ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಆನ್ಲೈನ್ ಮುಖಾಂತರ ನೀವು ಟ್ಯಾಕ್ಸನ್ನು ಪೇಮೆಂಟನ್ನು ಮಾಡ್ಬೋದು ಅನ್ನೋದನ್ನ. ಮೊದಲು ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲು ಅಥವಾ ಲ್ಯಾಪ್ಟಾಪು ಏನರಲ್ಲಿ ಮಾಡ್ತಾಯಿದ್ದೀರಾ ಸೇಮ್ ಇರುತ್ತೆ. ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಗೂಗಲ್ ಓಪನ್ ಮಾಡಿಕೊಂಡು, ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ BSK ರಿಸಿಪ್ಟ್ ಡೌನ್ಲೋಡ್ ಅಂತ ಹೊಡೆದ್ರೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರುವಂಥ ಡೌನ್ಲೋಡ್ ರಿಸಿಪ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಇಂಟರ್ಫೇಸ್ ಓಪನ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಡೈರೆಕ್ಟು ನೀವಿಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವಂಥ ಮೊಬೈಲ್ ನಂಬರು ಅಥವಾ ರಿಜಿಸ್ಟರ್ಡ್ ಆಗಿಲ್ಲ ಅಂತಂದರೆ ರಿಜಿಸ್ಟರ್ ನಾವು ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಮೊಬೈಲ್ ನಂಬರ್ ಅಥವಾ ನೀವು ರಿಜಿಸ್ಟರ್ ಯೂಸಿಂಗ್ ಇಮೇಲ್ ID ಇವೆರಡರ ಮುಖಾಂತರ ನೀವು ಲಾಗಿನನ್ನು ರಿಜಿಸ್ಟರನ್ನು ಮಾಡ್ಕೋಬೋದಾಗಿರುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿ ಕಾಣುವಂಥ ಮೊಬೈಲ್ ನಂಬರಿಂದ ನಾನು ರಿಜಿಸ್ಟರ್ ಆಗ್ತೀನಿ. ಮೊಬೈಲ್ ನಂಬರಿಂದ ರಿಜಿಸ್ಟರ್ ಮಾಡಬೇಕಪ್ಪ ಅಂತಂದರೆ ನೀವು ಇಲ್ಲಿ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ನಿಮ್ಮ ನೇಮು, ಅಡ್ರೆಸ್ಸು ಮತ್ತು ಇಮೇಲ್ ID ಮತ್ತು ಫೋನ್ ನಂಬರು, ಅದಕ್ಕೆ ನೀವು ಎಲ್ಲ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಸೆಂಡ್ OTP ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ, ನೀವು ಹಾಕಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ OTP ಅಂತ ಕಾಣಿಸ್ತೀಯಲ್ಲ, ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣುವಂಥ ವೆರಿಫೈ OTP ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ವೆರಿಫೈ OTP ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ವೆರಿಫೈಡ್ ಅಂತ ಬರುತ್ತೆ. ವೆರಿಫೈಡ್ ಅಂತ ಬಂದಾದಮೇಲೆ ನೀವು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇವಾಗ ನಿಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಾದ್ಮೇಲೆ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದ ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಂಗ್ಲೀಷ್ ಅಥವಾ ಕನ್ನಡ ಅಂತ ಕೇಳುತ್ತೆ. ನೀವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ OTP ಕಳುಹಿಸಿ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. OTP ಕಳುಹಿಸಿ ಮೇಲೆ ನೀವು ಕ್ಲಿಕ್ನ ಮಾಡಾದ್ಮೇಲೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು ನಂಬರ್ ಏನಿರುತ್ತೆ ಆ ಒಂದು ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ನೀವಿಲ್ಲಿ ಹಾಕಬೇಕು. ಆ ಒಂದು OTPನ ನೀವಿಲ್ಲಿ ಹಾಕಾದ್ಮೇಲೆ ಇಲ್ಲಿ ನೀವೇನು ಮಾಡಬೇಕು, ಅಲ್ಲಿ ಕಾಣುವಂಥ ಕ್ಯಾಪ್ಚಾ ಕೋಡನ್ನು ನೀಟಾಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ಲಾಗಿನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಕಾಣುವಂಥ ಇಲ್ಲಿ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸರ್ವಿಸಸ್ ಕೆಳಗಡೆ ಪ್ರಾಪರ್ಟಿ ರಿಲೇಟೆಡ್ ಅಂತ ಬರುತ್ತೆ. ಈ ಒಂದು ಪ್ರಾಪರ್ಟಿ ರಿಲೇಟೆಡಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಪೇ ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಮತ್ತು ಪೇಮೆಂಟ್ ಪ್ರಾಪರ್ಟಿ ಟ್ಯಾಕ್ಸ್ನ ಇಲ್ಲಿ ನೀವು ಪೇಮೆಂಟನ್ನು ಮಾಡ್ಬೋದು. ಇವಾಗ ನಾವೇನು ಮಾಡಬೇಕು, ಪೇ ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ 18 ಡಿಜಿಟ್ ಪ್ರಾಪರ್ಟಿ ಯುನಿಕ್ ID ಅಂತ ಇರುತ್ತೆ. ಆ ಯುನಿಕ್ ID ಏನಪ್ಪ ಅಂತಂದರೆ, ನಿಮ್ಮ ಒಂದು ಪ್ರಾಪರ್ಟಿ PID ನಂಬರ್ ಏನಿರುತ್ತೆ ಆ ಒಂದು PID ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಆ ಒಂದು PID ನಂಬರ್ನ ಎಂಟ್ರಿ ಮಾಡಿಕೊಂಡು
ಇಲ್ಲಿ ಸರ್ಚ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಓಪನ್ ಆಗುವಂಥದ್ದು. ಇಲ್ಲಿ ಕಾಣ್ತಿದೆಯಲ್ಲ ಪ್ರಾಪರ್ಟಿ ಐ ಡಿ ಮತ್ತು ಓನರ್ ಹೆಸರು ಬರುತ್ತೆ. ಇಲ್ಲಿ ಪ್ರಾಪರ್ಟಿ ಓನರ್ದು ಅವ್ರದ್ದು ಸನ್ ಆಫು ಗಾರ್ಡಿಯನು ಅಥವಾ ವೈಫ್ ಆಫ್ ಏನಿರುತ್ತೆ ಆ ಒಂದು ಡೀಟೇಲ್ಸು ನಿಮಗೆ ಎಲ್ಲ ಇದರಲ್ಲಿ ಪ್ರಾಪರ್ಟಿ ನಂಬರು ಮತ್ತು ಅರಿಯರ್ಸ್ ಎಷ್ಟಿದೆ, ಕರೆಂಟ್ ಡಿಮ್ಯಾಂಡು ಮತ್ತು ಲಾಸ್ಟ್ ಇಯರ್ದು ಎಷ್ಟಿದೆ ಅನ್ನೋದು ಎಲ್ಲ ಇಲ್ಲಿ ನಿಮಗೆ ಲೇಟ್ ಪೇಮೆಂಟ್ ಪೆನಾಲ್ಟಿ ಚಾರ್ಜಸ್ಸು 8 ರೂಪಾಯಿ ಇದೆ. ಆ ರೀತಿ ನಿಮಗೆ ಎಲ್ಲ ಶೋ ಆಗುತ್ತೆ. ಟೋಟಲ್ ಅಮೌಂಟ್ ಬಂದು ಪೇ 902 ರೂಪಾಯಿ ಪೇಮೆಂಟ್ ಇದೆ. ಈ 900 ಅಮೌಂಟಲ್ಲಿ ನೀವು ಮಿನಿಮಮ್ 50%ನ ನೀವು ಪೇಮೆಂಟನ್ನು ಮಾಡ್ಬೋದು, ಅಥವಾ ಪೂರ್ತಿ ಪೇಮೆಂಟ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಅಥವಾ ನೀವು 80% ಅಮೌಂಟ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಅಥವಾ ಈಗ ನೀವು 50%ಗಿಂತ ಅಬೋವ್ ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಮಿನಿಮಮ್ ಪೇಮೆಂಟ್ 50% ಆಫ್ ದಿ ಟೋಟಲ್ ಅಮೌಂಟ್ ಟು ಬಿ ಪೇಯ್ಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂದರೆ ನೀವು 50%ಗಿಂತ ಅಮೌಂಟನ್ನು ಪೇಮೆಂಟ್ ಜಾಸ್ತಿ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 902 ರೂಪಾಯಿ ಇದೆ ಅಂತಂದರೆ 451 ರೂಪಾಯಿ ಮೇಲೆ ನೀವು ಎಷ್ಟಾರ ಮಾಡ್ಬೋದು. ಪೇಮೆಂಟನ್ನು ನೀವು ಇಲ್ಲಿ ಮಾಡಬೇಕು. ಈ ಪೇಮೆಂಟ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ನೀವು ಇಲ್ಲಿ ಪೇಮೆಂಟನ್ನು ಮಾಡಿದ್ಮೇಲೆ ಇಲ್ಲಿ ಪೇಮೆಂಟ್ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ಆಕ್ಸೆಸ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಆರ್ ಯು ಶ್ಯೂರ್ ವಾಂಟ್ ಟು ಪೇ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಇಲ್ಲಿ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ವ್ಯಾಲೆಟು ಹೆಂಗೆ ಬೇಕಾದ್ರೂ ರೀಚಾರ್ಜ್ ಮಾಡ್ಬೋದು. ಈಸಿ ವೇ ಬಂದು UPI ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ಪೇ ಮಾಡ್ಬೋದು, ಅಥವಾ ಜನರೇಟ್ QR ಕೋಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಒಂದು QR ಕಾರ್ಡ್ ಓಪನ್ ಆಗುತ್ತೆ. ಇದನ್ನು ನೀವು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಆದ ತಕ್ಷಣ ನಿಮಗೆ ಪೇಮೆಂಟ್ ಸ್ಲಿಪ್ಪು ಜನರೇಟ್ ಆಗಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಯಾವುದೇ ಡೌನ್ಲೋಡ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತ ಇದೆಯಲ್ಲ, ಈ ಒಂದು ಡೌನ್ಲೋಡ್ ರಿಸಿಪ್ಟ್ ಇಲ್ಲಿ ಕಾಣಿಸುವಂಥ ಡೌನ್ಲೋಡ್ ರಿಸಿಪ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಏನು ಮಾಡಬೇಕು, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಹಾಕಬೇಕು PID ನಂಬರ್, ಮತ್ತು ನೀವು ಇಲ್ಲಿ ಹಾಕಬೇಕಾಗತ್ತೆ. PID ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣುತ್ತೆ ಲಾಸ್ಟ್ ಪೇಮೆಂಟು, ಇದು ಲಾಸ್ಟಲ್ಲಿ ಆಗಿರೋದು, ಇದು ಪೇಮೆಂಟ್ ಆಗಿರಲ್ಲ, ಈಗ ಲೇಟೆಸ್ಟಾಗಿ ಆಗಿರೋದು ಮುಂದೆ ಕೆಳಗಡೆ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೌನ್ಲೋಡನ್ನು ಆಗುತ್ತೆ ಆಟೋಮೆಟಿಕ್ಲಿ. ಯಾವುದೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋಕ್ಕೆ ಯಾವುದೇ ಪೇಮೆಂಟ್ ತಗೊಳ್ಳೋದಿಲ್ಲ. ಈ ಒಂದು ಸ್ಲಿಪ್ಪು ಆನ್ಲೈನ್ ಮುಖಾಂತರ ಈಗ ನೋಡಿ ಕಾಣಿಸ್ತಿರುವ ನನಗೆ ಡೌನ್ಲೋಡ್ ಆಯಿತು. ಇಷ್ಟೇ ಸ್ನೇಹಿತರೆ, ಈಗ ಕಾಣಿಸ್ತಿದೆಯಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ನೀವು ಯಾವುದೇ ಪಂಚಾಯತಿಗೆ ಆಗಲಿ ಎಲ್ಲಿಗೆ ಆಗಲಿ ಹೋಗಬೇಕಾಗಿಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ನ ಏನು ಪಂಚಾಯತಿ ಲೆವೆಲ್ ಇರ್ತಕ್ಕಂಥದ್ದನ್ನ ನೀವು ಪೇಮೆಂಟನ್ನು ಮಾಡ್ಬೋದು.